ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ದೇವರನುಗ್ರಹಿಸಿದ ಮತ್ತೊಂದು ಶುಭ ದಿನದಲ್ಲಿ ವಂದಿಸುತ್ತೇನೆ. ನೀವೆಲ್ಲರೂ ಕರ್ತನ ಕೃಪಾಶೀರ್ವಾದಗಳಿಗಾಗಿ ಎದುರು ನೋಡುತ್ತಾ ಇದ್ದೀರೆಂದು, ದೇವರು ಏನು ಮಾತನಾಡುತ್ತಾರೋ ಕೇಳಬೇಕೆಂದು ನೀವು ಕಾಯುತ್ತಾ ಇದ್ದೀರಿ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರತಿನಿತ್ಯವೂ ವಾಕ್ಯವನ್ನು ಅನುಸರಿಸಿ ಕೇಳಿ ಸಮಾಧಾನ ಹೊಂದಿ ಆತ್ಮೀಕವಾಗಿ ಬೆಳವಣಿಗೆ ಹೊಂದುವುದು ಬಹಳ ಅತ್ಯಗತ್ಯವಾದಂಥ ವಿಚಾರವಾಗಿದೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಾನು ನಂಬುತ್ತಾ ಇದ್ದೇನೆ. ಮತ್ತು ಈ ದಿನದ ಟಾಪಿಕ್ ನೀವು ಕೆಲವರು ನೋಡಿರಬಹುದು, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ. ಕೆಲವು ಸಂದರ್ಭಗಳಲ್ಲಿ ಈ ಮಾತನ್ನು ನಾವು ಆರೋಗ್ಯದ ವಿಷಯಕ್ಕೂ, ಆಶೀರ್ವಾದದ ವಿಷಯಕ್ಕೂ, ಬಿಡುಗಡೆಯ ವಿಷಯಕ್ಕೂ ನಾವು ಅನ್ವಯಿಸಿಕೊಳ್ಳುತ್ತಾ ಇರುತ್ತೇವೆ. ಡಾಕ್ಟರ್ಗಳಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಸರ್ಕಾರಕ್ಕೆ ಅಸಾಧ್ಯ, ದೇವರಿಗೆ ಸಾಧ್ಯ. ತಂದೆ ತಾಯಿಗಳಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ನಾವು ನಂಬಿದವರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ ಎಂದು ಹೇಳಿ ನಾವು ನಮಗೆ ಅನುಕೂಲಕರವಾಗಿ ನಾವು ಆರೋಗ್ಯಕ್ಕೂ, ಆಶೀರ್ವಾದಕ್ಕೂ, ಬಿಡುಗಡೆಗೂ, ಉನ್ನತಿಗೂ ನಾವು ಉಪಯೋಗಿಸಿಕೊಳ್ಳಬಹುದು. ಆದರೆ ಈ ದಿನ ಅದಕ್ಕೂ ಮೀರಿದಂಥ ಒಂದು ಆಶ್ಚರ್ಯಕರವಾದಂಥ ಸಂಗತಿಯನ್ನು ನಾವು ಬೈಬಲಲ್ಲಿ ನೋಡಲಿಕ್ಕೆ ಹೋಗುತ್ತಾ ಇದ್ದೇವೆ. ಯಹೂದ್ಯರಲ್ಲಿ ಒಂದು ಸಂಪ್ರದಾಯ, ಒಂದು ನಂಬಿಕೆ ಏನಿತ್ತಂದರೆ, ಯಾವಾಗ ಒಬ್ಬನು ಐಶ್ವರ್ಯವಂತನಾಗುತ್ತಾನೋ ಅವನು ದೈವಾನುಗ್ರಹ ಹೊಂದಿದವನು. ಈಗ ಮಾತ್ರ ನಮ್ಮಲ್ಲೇನು, ಒಳ್ಳೆ ಐಶ್ವರ್ಯವಂತನಾಗಿ ಹಣವಂತನಾದರೆ ಅವನನ್ನು ಏನಂತ ಹೇಳ್ತಾರೆ? ಇವನು ಆಶೀರ್ವಾದ ಹೊಂದಿದವನು ಎಂದು ಹೇಳುತ್ತಾರೆ. ಆದರೆ ನಿಜವಾದಂಥ ಆಶೀರ್ವಾದ ಯಾವುದು, ನಿಜವಾದ ದೈವಿಕ ಕಾರ್ಯ ಯಾವುದು ಎಂದು ಈ ದಿನ ವಾಕ್ಯದ ಮೂಲಕವಾಗಿ ಕಲಿತುಕೊಳ್ಳೋಣ. ಬನ್ನಿ. ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವು ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 26ನೇ ವಚನ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವಜನವೇ, ಮನುಷ್ಯನಿಗೆ ಅಸಾಧ್ಯ, ದೇವರಿಗೆ ಎಲ್ಲವೂ ಸಾಧ್ಯ. ನೋಡಿ, ಯೇಸಪ್ಪ ಕೆಲವು ಅತ್ಯಾಶ್ಚರ್ಯಕರವಾದಂಥ ಊಹಿಸಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ಯೇಸಪ್ಪ ಹೇಳಿದರು. ಆವಾಗ ಆತನೊಟ್ಟಿಗಿದ್ದಂಥ ಶಿಷ್ಯರು ಆಶ್ಚರ್ಯಪಟ್ಟರು. ಬೈಬಲಲ್ಲಿರುವಂಥ ಕೆಲವು ಆಶ್ಚರ್ಯಕರವಾದಂಥ ಕಾರ್ಯಗಳಲ್ಲಿ ಇವತ್ತು ನಾವು ನೋಡುತ್ತಾ ಇರುವಂಥ ಕಾರ್ಯ ಕೂಡ ಒಂದು ಕಾರ್ಯವಾಗಿದೆ. ಉದಾಹರಣೆಗೆ, ದೇವರ ವಾಕ್ಯ ಹೇಳುತ್ತದೆ, ದೇವರು ಕಲ್ಲುಗಳಿಂದಲೂ ಮಕ್ಕಳನ್ನು ಹುಟ್ಟಿಸಬಲ್ಲನು, ಕಲ್ಲುಗಳು ಕೂಡ ಸ್ತುತಿಸಬಲ್ಲವು. ಭೂಮಿ ಕುರಿತಾಗಿ, ಸೃಷ್ಟಿಯ ಕುರಿತಾಗಿ ಈ ರೀತಿಯಾಗಿ ದೇವರು ಊಹಿಸಲಿಕ್ಕೆ ಅಸಾಧ್ಯವಾದ ಕೃತ್ಯಗಳನ್ನು ಹೇಳಿದಾಗ ಮನುಷ್ಯರು ನೋಡಿದರೆ ಅರ್ಥ ಮಾಡಿಕೊಳ್ಳುತ್ತಾರೆ, ನೋಡದೇ ಇರುವ ಕೃತ್ಯಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ? ಉದಾಹರಣೆಗೆ, ನಿತ್ಯ ಜೀವದ ಬಗ್ಗೆ, ಪರಲೋಕ ರಾಜ್ಯದ ಬಗ್ಗೆ ಆ ಜನರಿಗೆ ಅರ್ಥ ಮಾಡಿಕೊಳ್ಳುವುದು ಸುಲಭದ ವಿಷಯ ಅಲ್ಲವೇ ಅಲ್ಲ. ಆದರೆ ಇವತ್ತು ಅಂತಹದೇ ಒಂದು ಮಾತನ್ನು ಯೇಸು ಸ್ವಾಮಿ ಹೇಳಿದರೂ ಅದನ್ನು ನಾವು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಅದು ನಿಮಗೆ ಈಗಾಗಲೇ ಗೊತ್ತಾಗಿರಬಹುದು. ಏನೆಂದರೆ, ಸೂಜಿಯ ಕಣ್ಣಲ್ಲಿ ಒಂಟೆ ನುಗ್ಗುವಂಥ ಕಾರ್ಯ. ಇದು ಏನಪ್ಪ ಇದು? ಯಾಕೆಂದರೆ ಆಗಿನ ಕಾಲದಲ್ಲಿ ಅವರ ದೇಶದಲ್ಲಿ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಅಲ್ಲಿ ಅಂತ ಇದ್ದಿದ್ದು ಒಂಟೆಯನ್ನು, ಮತ್ತು ಆಯುಧಗಳಲ್ಲಿ, ರಂಧ್ರಗಳಲ್ಲಿ ಸಣ್ಣದು ಸೂಜಿ. ನೋಡಿ, ಯೇಸು ಸ್ವಾಮಿ ಉಪಯೋಗಿಸಿದಂಥ ಈ ಉಪಮಾನ ಇಲ್ಲವೇ ಈ ಉದಾಹರಣೆ ಖಂಡಿತವಾಗಿಯೂ ಏನೋ ಒಂದು ತಿಳಿಯದ ಗೂಢಾರ್ಥವನ್ನು, ದೇವರಿಗೆ ಅಸಾಧ್ಯ, ಮನುಷ್ಯನಿಗೆ ಅಸಾಧ್ಯವಾದದ್ದನ್ನು ದೇವರು ಸಾಧ್ಯ ಮಾಡಬಲ್ಲನು ಎಂಬುದನ್ನು
ತಿಳಿಯಪಡಿಸುತ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಈಗಾಗಲೇ ನಾನು ಹೇಳಿದ ಹಾಗೆ ಆರೋಗ್ಯ ಬರುವುದು, ಆಶೀರ್ವಾದ ಸಿಗುವುದು, ಬಿಡುಗಡೆ ಆಗುವುದು, ಇದರ ಕುರಿತಾಗಿ ಜನರು ಹೇಳ್ತಾರೆ. ಹೇಗೆ ಮೋಶೆ ಕೋಲನ್ನು ತೆಗೆದು ಕೆಳಗೆ ಹಾಕಿದಾಗ ಅದು ಹಾವಾಗಿಬಿಡ್ತು. ಆಗ ಎಲ್ಲರೂ ಅಬ್ಬಬ್ಬ ಇದೇನಪ್ಪ, ಕೋಲು ಕೆಳಗೆ ಹಾಕಿದ ತಕ್ಷಣ ಹಾವಾಗಿಬಿಡ್ತು. ಮತ್ತೆ ಅದನ್ನು ಬಾಲ ಹಿಡಿದ ತಕ್ಷಣ ಮತ್ತೆ ಅದು ಕೋಲಾಗೋಯಿತು. ಆದರೆ ಇದೇ ಅದ್ಭುತವನ್ನು, ಇದೇ ಮಂತ್ರಗಾರಿಕೆಯನ್ನು ಫರೋಹನತರ ಬಳಿಯಲ್ಲಿದ್ದಂಥ ವ್ಯಕ್ತಿಗಳು ಕೂಡ ಮಾಡಿಬಿಟ್ರು. ಅದೇ ರೀತಿಯ ಕೋಲಾಕಿದ್ರು, ಹಾವಾಯಿತು. ಮತ್ತೆ ಹಿಡಿದ್ರು, ಕೋಲಾಗೋಕ್ಕಿಂತ ಮುಂಚೆ ಏನಾಯಿತು, ಅದು ಬೇರೆ ಕತೆ. ಹಾವು, ಮೋಶೆಯ ಕೋಲು ಹಾವು ಅದನ್ನು ನುಂಗಿಬಿಡ್ತು. ಆದರೆ ನಾನೆಲ್ಲಿ ಹೇಳ್ತಾ ಇರೋದು, ಮೋಶೆ ಮಾಡಿದ ಅದೇ ಕೃತ್ಯವನ್ನು ಇನ್ನೊಬ್ಬರು ಮಾಡಲಿಕ್ಕೆ ಸಾಧ್ಯವಾಯಿತಲ್ವಾ? ಹಾಗಾದರೆ ಅನಾರೋಗ್ಯ ವಿಷಯದಲ್ಲಿ, ಹಣಕಾಸಿನ ವಿಷಯದಲ್ಲಿ, ಲೋಕದ ಕಾರ್ಯಗಳ ಕುರಿತಾಗಿ ಲೋಕದ ಮಂತ್ರವಾದಿಗಳು, ಮಾಟಮಂತ್ರ ಮಾಡುವಂಥವರು, ಮಾಯೆಗಳನ್ನು ಮಾಡುವಂಥವರು, ಮ್ಯಾಜಿಕ್ ಮಾಡುವಂಥವರು ಮಾಡಬಹುದು. ಆದರೆ ಕೆಲವು ಕಾರ್ಯಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಪ್ರಿಯ ದೇವಜನರೇ, ಇಲ್ಲಿ ಯೇಸು ಸ್ವಾಮಿ ಅವರನ್ನು ದೃಷ್ಟಿಸಿ ನೋಡಿ, ಯಾರನ್ನ? ತನ್ನ ಶಿಷ್ಯರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಏನಂದರೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯವೇ ಅಂದನು. ಹಾಗಾದರೆ ಯಾವ ಕಾರ್ಯದ ಕುರಿತಾಗಿ ಯೇಸು ಸ್ವಾಮಿ ಮಾತನಾಡುತ್ತಾ ಇದ್ದಾರೆ ಎಂಬುದಾಗಿ ನೀವು ನೋಡುವುದಾದರೆ, ಮತ್ತಾಯನು ಬರೆದ ಸುವಾರ್ತೆ 19ನೇ ಅಧ್ಯಾಯ 24ನೇ ವಚನದಲ್ಲಿ, ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿಯ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ತಿರುಗಿ ಹೇಳುತ್ತೇನೆ ಅಂದನು. ತಿರುಗಿ ಹೇಳುತ್ತೇನೆ ಅಂದರೆ ಈಗಾಗಲೇ ಒಂದು ಸಾರಿ ಹೇಳಿದ್ದಾರೆ. ಐಶ್ವರ್ಯವಂತನು ನೋಡಿ, ಇದೇ ಎಕ್ಸಾಕ್ಟ್ ಆಗಿರುವ ವರ್ಡ್ಗಳನ್ನು ಮತ್ತಾಯ, ಮಾರ್ಕ, ಲೂಕನು ಬರೆದ ಸುವಾರ್ತೆಯಲ್ಲಿ ಬದಲಾವಣೆ ಇಲ್ಲದೆ ಬರೆದಿದ್ದಾರೆ. ಏನು? ಐಶ್ವರ್ಯವಂತನು ಅನ್ನುವ ಪದ, ದೇವರ ರಾಜ್ಯ ಅನ್ನುವಂಥ ಪದ, ಒಂಟೆ ಅನ್ನುವ ಪದ, ಸೂಜಿಯ ಕಣ್ಣು ಅನ್ನುವಂಥ ಪದ, ನುಗ್ಗುವುದು ಏನಂದರೆ ಸುಲಭ ಅನ್ನುವಂಥ ಪದ, ಈ ಪದಗಳು ಎಕ್ಸಾಕ್ಟಾಗಿ 3 ಗ್ರಂಥಗಳಲ್ಲಿ, ಪತ್ರಿಕೆಗಳಲ್ಲಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ನನ್ನ ಪ್ರಿಯ ದೇವಜನರೇ, ದೇವರ ವಾಕ್ಯವು ಹೇಳುತ್ತಿರುವಂಥ ಮಾತು, ದೇವರು ಒಂದು ವಿಷಯವನ್ನು ಉದಾಹರಣೆಯಾಗಿ ಇಲ್ಲಿ ಹೇಳುತ್ತದೆ. ದೇವರು ಉತ್ಪ್ರೇಕ್ಷವಾಗಿ ಅಂದರೆ ಒಂದು ಉದಾಹರಣೆಯಾಗಿ ಇದನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಇವತ್ತು ಯಾಕೆ ಯೇಸು ಸ್ವಾಮಿ ಈ ಮಾತು ಹೇಳ್ತಾ ಇದ್ದಾರೆ? ನಮಗೆ ಬೇಕಾಗಿರುವುದು ಏನು? ಬರೀ ಶರೀರದ ಸುಖವೋ, ಬರೀ ಕುಟುಂಬದ ಸಹಾಯವೋ, ಹಣಕಾಸಿನ ಉಪಕಾರವೋ, ಇಲ್ಲ ಲೌಕಿಕವಾದಂಥ ಸಾಧನೆಯೋ, ಇಲ್ಲ ಯಾವುದೋ ಬಂಧನಗಳಿಂದ ಬಿಡುಗಡೆಯೋ, ಇದು ಮಾತ್ರ ನಿಮಗೆ ಬೇಕಾ? ಇಲ್ಲವೇ ಪರಲೋಕ ರಾಜ್ಯವನ್ನು ಪ್ರವೇಶಿಸಬೇಕಾ? ಯಾಕೆಂದರೆ ಮನುಷ್ಯರ ಪ್ರಯತ್ನಗಳಿಂದ ಆಗದೇ ಇರುವಂಥ ಕೃತ್ಯವನ್ನು ದೇವರು ಸಾಧ್ಯ ಮಾಡುತ್ತಾನೆ. ಅವರಿಗೆ ಇದು ಹೇಳುತ್ತಲೇ ಆಶ್ಚರ್ಯ ಆಗೋಯಿತು. ಮುಂದೆ ನಾನು ಅದನ್ನು ವಿವರಿಸ್ತೇನೆ. ಶಿಷ್ಯರು, ಇದು ಎಂಥ ಬೋಧನೆಯಪ್ಪ, ಇದು ಯಾಕೆ ಸ್ವಾಮಿ ಈ ಥರ ಮಾತಾಡ್ತಾ ಇದ್ದಾರೆ ಅನ್ನುವಂಥ ರೀತಿ ಬಂದ್ಬಿಟ್ಟಿದೆ. ಇವತ್ತು ನಮ್ಮ ಸಭೆಗಳಲ್ಲಿ ಕೂಡ, ಅಂದರೆ ಕೆಲವು ಸಭೆಗಳಲ್ಲಿ ಕೂಡ ಜನರನ್ನು ಆಕರ್ಷಿಸುವುದಕ್ಕಾಗಿ ಮಾತ್ರ ಪ್ರವಾದಿಗಳು ಬೇಕು, ರೋಗ ಸೌಖ್ಯ ಮಾಡುವವರು ಬೇಕು, ವಿಚಿತ್ರವಾಗಿ ಬೋಧಿಸುವವರು ಬೇಕು, ಹೆಸರು ವಾಸಿಯಾಗಿರುವವರು ಬೇಕು. ಪ್ರಿಯ ದೇವಜನರೇ, ಅದು ಯಾವ ಪ್ರಯೋಜನವೂ ಇಲ್ಲ. ಬದಲಾಗಿ ನಮಗೆ ಬೇಕಾಗಿರುವುದು ಬೇರೆಯೇ. ನಮ್ಮ ಸಭೆಯೊಳಗೆ ಹೋಗಿರುವಂಥವರು ಆ ಕಡೆ ಹಳ್ಳದಲ್ಲಿ ಬೀಳಬಾರದು. ಬದಲಾಗಿ ಏನಂದರೆ ನಮ್ಮ ಸಭೆ ಪರಲೋಕದ ದ್ವಾರವಾಗಬೇಕು.
ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಗೇಟ್ ವೇ ಆಫ್ ಹೆವೆನ್ ಅಂತ ಹೆಸರಿಟ್ಬಿಡ್ತಾರೆ. ಅಂದರೆ ನಮ್ಮ ಚರ್ಚ್ ಒಳಗೆ ಬರೋರೆಲ್ಲ ಪರಲೋಕಕ್ಕೆ ಹೋಗ್ತಾರೆ ಅಂತ. ಮಿಕ್ಕಿ ಚರ್ಚಲ್ಲಿ ಹೋಗೋರು ಹೋಗಲ್ಲ ಅಂತಲ್ಲ ಅರ್ಥ. ನಮ್ಮ ಚರ್ಚು ಪರಲೋಕದ ಗೇಟ್ ಇದ್ದಂಗೆ, ನೀವು ಒಳಗಡೆ ಬಂದರೆ ಅಲ್ಲಿ ಪರಲೋಕದ ಒಳಗಡೆ ಹೋದಂಗೆ ಅಂತ ಹೇಳ್ತಾರೆ. ಅದು ಸುಲಭವಾಗಿ ಮಾಡುವಂಥ ಕೃತ್ಯ ಅಲ್ಲ. ಆದರೆ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರುವಂಥದ್ದು ರಕ್ಷಣೆ ಹೊಂದುವಂಥದ್ದು, ಬಿಡುಗಡೆ, ಪಾಪದಿಂದ ಬಿಡುಗಡೆ ಹೊಂದುವಂಥದ್ದು, ನಿತ್ಯ ಜೀವ ಪಡೆಯುವಂಥದ್ದು, ಪರಲೋಕ ರಾಜ್ಯ ಪ್ರವೇಶಿಸುವಂಥದ್ದು. ಇದು ಮನುಷ್ಯರಿಗೆ ಅಸಾಧ್ಯವಾಗಿ ಅನಿಸಬಹುದು, ದೇವರು ಅದನ್ನು ಸುಲಭವಾಗಿ ಮಾಡಿದ್ದಾರೆ. ಹಾಲೆಲೂಯಾ. ಇಷ್ಟಕ್ಕೂ ಈ ಕಾರ್ಯ ಯಾಕೆ ಬಂತು, ಈ ಘಟನೆ ಯಾಕೆ ಬಂತು ಅಂತ ನೀವು ನೋಡೋದಾದರೆ, ಯೇಸು ಸ್ವಾಮಿ ಹೋಗುತ್ತಿರುವಾಗ ಒಬ್ಬ ಐಶ್ವರ್ಯವಂತನಾದ ಯವ್ವನಸ್ಥನು ಬಂದನು. ಆ ಐಶ್ವರ್ಯವಂತನಾದ ಯವ್ವನಸ್ಥನು ಬಂದು, ಆ ಅಧಿಕಾರಿ ಬಂದು ಯೇಸುವಿನ ಬಳಿಯಲ್ಲಿ ನಾನು ರಕ್ಷಣೆ ಹೊಂದಬೇಕಾದರೆ ಏನು ಮಾಡಬೇಕು ಅಂತ ಆತನೇ ಬಂದು ಕೇಳುತ್ತಾರೆ. ಅದಕ್ಕೆ ಯೇಸು ಸ್ವಾಮಿ ಹೀಗೆ ಮಾಡ್ಬೋದಲ್ವಾ, ಈ ಥರ ಹೇಳುತ್ತಲ್ವಾ ಅಂದಾಗ, ನಾನು ಚಿಕ್ಕ ವಯಸ್ಸಿನಿಂದಲೂ ಮಾಡುತ್ತಾ ಬಂದಿದ್ದೇನೆ ಅಂತಾರೆ. ಇನ್ನು ಮುಂದಿನ ಭಾಗ ಏನು ಅನ್ನುವಂಥದ್ದನ್ನು ನೋಡುತ್ತೇವೆ. ಇಲ್ಲಿ ಅವನು ನಿಜಾನೇ ನೀತಿವಂತನಾಗಿದ್ದನು, ಧರ್ಮವನ್ನು ಅನುಸರಿಸುವಂಥವನಾಗಿದ್ದನು, ಗೌರವಾನ್ವಿತ ವ್ಯಕ್ತಿಯಾಗಿದ್ದನು, ಐಶ್ವರ್ಯವಂತನಾಗಿದ್ದನು. ಆದರೆ ಒಂದು ಕೊರತೆಯಾಗಿತ್ತು. ಬೈಬಲ್ ವಾಕ್ಯ ಯಾವಾಗಲೂ ಹೇಳ್ತದೆ ಒಂದು ಕೊರತೆಯಾಗಿತ್ತು. ನಿಮಗೆ ಗೊತ್ತಿದೆ, ಏಸಪ್ಪ ಮರಿಯಳ ಕುರಿತಾಗಿ ಮಾರ್ಥಳ ಬಳಿಯಲ್ಲಿ ಮಾತಾಡಿದಾಗ ಹೇಳುತ್ತಾರೆ, ಮಾರ್ತಳೆ ಮಾರ್ತಳೆ, ನೀನು ತುಂಬ ವಿಷಯಗಳಲ್ಲಿ, ಗಲಿಬಿಲಿಗಳಲ್ಲಿ, ಚಿಂತೆಗಳಲ್ಲಿ, ಇಕ್ಕಟ್ಟಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಿ. ಬೇಕಾಗಿರುವುದು ಕೆಲವೇ, ಇಲ್ಲವೇ ಒಂದೇ ಅಂತ ಹೇಳ್ತಾರೆ. ನೋಡಿ, ಎಷ್ಟು ಸುಲಭವಾಗಿ ಯೇಸು ಸ್ವಾಮಿ ಹೇಳ್ತಾರೆ, ಬೇಕಾಗಿರೋದು ಕೆಲವು, ಇಲ್ಲ ಅಂದರೆ ಒಂದೇ, ಬಹಳ ಮುಖ್ಯವಾಗಿರೋದು ಒಂದೇ. ಆ ಒಂದನ್ನು ಈಕೆ ಆರಿಸ್ಕೊಂಡು ಬಿಟ್ಟಿದ್ದಾಳೆ. ಏನು? ಯೇಸುವಿನ ಪಾದಗಳ ಬಳಿಯಲ್ಲಿ ಇರುವಂಥದ್ದು. ಈಗ ಆಲೋಚನೆ ಮಾಡಿ, ಆ ರೀತಿಯಾಗಿ ಐಶ್ವರ್ಯವಂತನು ಬಂದು ಕೇಳಿದಾಗ ಯೇಸು ಸ್ವಾಮಿ ಇಂತಹ ಐಶ್ವರ್ಯವಂತನಾದಂಥ ಅವನನ್ನು ನೋಡಿಬಿಟ್ಟು ಒಂದು ಮಾತು ಹೇಳುತ್ತಾರೆ. ನೀವು ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 21ನೇ ವಾಕ್ಯವನ್ನು ಓದುವಾಗ, ಯೇಸು ಅವನನ್ನು ದೃಷ್ಟಿಸಿ ನೋಡಿ ಪ್ರೀತಿಸಿ ಅವನಿಗೆ, ನಿನಗೆ ಒಂದು ಕಡಿಮೆಯಾಗಿದೆ, ಹೋಗು, ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಈ ವಾಕ್ಯವನ್ನು ದೇವಜನರೇ ಸ್ವಲ್ಪ ಗಮನಿಸಿ ನೀವು ಓದಬೇಕು, ಮತ್ತು ಸ್ವಲ್ಪ ರಿಟರ್ನ್ ಹೋಗ್ರಿ, ಇಲ್ಲವಂದರೆ ವಾಕ್ಯ ಬರ್ಕೊಂಡಿದ್ರೆ ಸ್ವಲ್ಪ ನೋಡ್ರಿ. ಯೇಸು ಅವನನ್ನು ದೃಷ್ಟಿಸಿ ನೋಡಿ. ಸಾಧಾರಣವಾಗಿ ನೋಡುವುದಕ್ಕೂ ಅವನನ್ನು ಗಮನಿಸಿ ದೃಷ್ಟಿಸಿ ನೋಡುವುದಕ್ಕೂ ವ್ಯತ್ಯಾಸ ಇದೆ. ಒಬ್ಬರನ್ನು ಹೀಗೆ ನೋಡುವಾಗ ಏನಪ್ಪ, ಯಾಕೆ ಇವರು ಹಿಂಗೆ ನೋಡ್ತಾ ಇದ್ದಾರೆ ಅಂದುಕೊಳ್ಳಬಹುದು. ಯೇಸು ಅವನನ್ನು ದೃಷ್ಟಿಸಿ ನೋಡಿ. ಆದರೆ ದೃಷ್ಟಿಸಿ ನೋಡುವುದು ಕೋಪದಲ್ಲಿಯೋ, ಇವನು ಅಜ್ಞಾನಿ ಅಂತನೋ, ಇವನು ಕೇಳುವ ಪ್ರಶ್ನೆ ವ್ಯರ್ಥವಾದದ್ದಂತನೋ ಅಲ್ಲ. ದೃಷ್ಟಿಸಿ ನೋಡಿ ಪ್ರೀತಿಸಿ. ಯಾವಾಗ ದೃಷ್ಟಿಸಿ ನೋಡಿದನೋ, ಅವನು ಅನುಸರಿಸುತ್ತಿರುವ ದಶಾಜ್ಞೆಗಳು, ಚಿಕ್ಕ ವಯಸ್ಸಿನಿಂದ ಪಾಲಿಸುತ್ತಿರುವ ನಿಯಮಗಳು, ಅವನ ನಡವಳಿಕೆ ಎಲ್ಲವೂ ಕಾಣಿಸಿತು. ಕೆಲವರು ಹೇಳ್ತಾರೆ, ಪಾಸ್ಟರ್ ನಮಗೆ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಇದ್ದಾರೆ, ಅವರು ಯೇಸುವನ್ನು ಅರಿತಿಲ್ಲ, ಆದರೆ ಅವರು ತುಂಬ ಒಳ್ಳೆಯ ವ್ಯಕ್ತಿ. ಚರ್ಚಿಗೆ ಬರೋವ್ರಿಗಿಂತ ಒಳ್ಳೆಯ ವ್ಯಕ್ತಿ, A1 ಫಸ್ಟ್ ಕ್ಲಾಸ್ ವ್ಯಕ್ತಿ. ಆತನು ಎಲ್ಲ ಒಳ್ಳೆಯದು ಮಾಡ್ತಾನೆ, ದಾನ ಧರ್ಮ ಮಾಡ್ತಾನೆ, ಪ್ರೀತಿಯಿಂದ ಮಾತಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅವರು ಯೇಸುವನ್ನು ನಂಬಿಲ್ಲ. ಹಾಗಾದರೆ ಅವರಿಗೆ ರಕ್ಷಣೆ ಇಲ್ವಾ ಅಂತ ಕೇಳ್ತಾರೆ. ದೇವಜನವೇ, ಲೋಕದಲ್ಲಿ ಎಷ್ಟೋ ಒಳ್ಳೆಯವರಿದ್ದಾರೆ. ಬೈಬಲ್ ಹೇಳುವಂಥದ್ದು ಒಳ್ಳೆಯತನದಿಂದ, ಧರ್ಮ ಕಾರ್ಯಗಳಿಂದ, ಪುಣ್ಯಕ್ರಿಯೆಗಳಿಂದ, ನಿನ್ನ ಬರೀ ಲೌಕಿಕ ನೀತಿವಂತಿಕೆಯಿಂದ
ನಿನಗೆ ರಕ್ಷಣೆಯಾಗುವುದಿಲ್ಲ. ರಕ್ಷಣೆ ಆಗುವುದಿಲ್ಲ. ನೋಡಿ, ಈ ಐಶ್ವರ್ಯವಂತನಲ್ಲಿದ್ದ ಗುಣಗಳನ್ನು ನೋಡಿ ಇಮ್ಮಿಡಿಯೇಟ್ ಆಗಿ ಪ್ರೀತಿಸಿ ಅಂತ ಹೇಳ್ತಾ ಇದ್ದಾನೆ. ಅವನ ಮೇಲೆ ಒಂದು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಮಗನೇ ಇಲ್ಲವೇ ಯವನಸ್ಥನೇ, ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೆಯಾ, ಅದು ಒಂದೇ ಒಂದು ಮಾಡಬೇಕಪ್ಪ. ದ ಒನ್ ಥಿಂಗ್ ಯು ಶುಡ್ ಡೂ, ಒಂದೇ ಒಂದು ಮಾಡಿಬಿಡು. ಏನು ಆ ಒಂದು ಕೆಲಸ? ಅಡ್ಡಿಯಾಗಿರುವುದನ್ನು ತೆಗೆದುಬಿಡು. ಏನು ಅಡ್ಡಿಯಾಗಿದೆ? ಐಶ್ವರ್ಯ ಇದೇನಿದು? ಹಣ, ಐಶ್ವರ್ಯ ಅಡ್ಡಿನ? ಯಾಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ದೃಷ್ಟಿಸಿ ನೋಡಿ, ಅವನ ಪ್ರೀತಿಸಿ ಅವನಿಗೆ. ಒಂದು ಕಡಿಮೆ ಆಗಿದೆಯಪ್ಪ, ಒಂದು ಕಡಿಮೆ ಆಗಿದೆ, ಹೋಗು ಆ ಒಂದನ್ನು ಮಾಡಿ ಬಾ ಅಂತಾನೆ. ಏನು? ನಿನಗಿರುವ ಆ ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಕೊಡು. ಬದುಕನ್ನೆಲ್ಲ ಅಂದರೆ ನೀನು ಏನು ದೃಷ್ಟಿ ಇಟ್ಟು ಭರವಸೆ ಇಟ್ಟು, ಅದೇ ನನಗೆ ಭರವಸೆ. ಕೆಲವರು ಹೇಳ್ತಾರಲ್ಲ, ನನ್ನದು ದುಡ್ಡಿದೆ ಅಪ್ಪ, ಪಟ್ಟಂತ ಆಸ್ಪತ್ರೆಗೆ ಹೋಗ್ತೀನಿ, ನನ್ನ ಹತ್ರ ದುಡ್ಡಿದೆ, ಬೇಕಾದದ್ದು ಕೊಂಡುಕೊಳ್ತೀನಿ, ನನ್ನ ಹತ್ರ ದುಡ್ಡಿದೆ, ಏನು ಬೇಕಾದರೂ ಮಾಡ್ತೀನಿ. ನಿನ್ನೆ ದಿನದಲ್ಲಿ ಒಂದು ಮನೆಗೆ ಹೋಗಿ ನಾವು ವಿಸಿಟ್ ಮಾಡಿ ವಾಕ್ಯವನ್ನು ಹೇಳುವಾಗ ನಾನು ಒಂದು ಉದಾಹರಣೆಯನ್ನು ಹೇಳಿದೆ. ಅದೇನೆಂದರೆ, ಅನಿಲ್ ಅಂಬಾನಿಗೆ ಒಬ್ಬ ಮಗನಿದ್ದಾನೆ. ಅವರು ಬಹಳ ಸ್ವಲ್ಪ ದಪ್ಪ ಇದ್ದಾರೆ. ಅವರಿಗೇನು ಹಣ ಕೊರತೆನಾ, ಡಾಕ್ಟ್ರುಗಳ ಕೊರತೆನಾ, ನ್ಯೂಟ್ರಿಷನ್ ಕೊರತೆನಾ, ಏನು ಕೊರತೆ? ಮತ್ತು ಯಾಕೆ ಅವರಿಂದ ಸಣ್ಣಗಾಗಿ ಹೋಗಲಿಕ್ಕೆ ದಿಢೀರ್ನ ಆಗ್ತಾ ಇಲ್ಲ? ಯಾವ ದೇಶಕ್ಕೆ ಬೇಕಾದರೂ ಹೋಗಿ ಅವರ ಟ್ರೀಟ್ಮೆಂಟ್ ತೆಗೆದುಕೊಳ್ಳಬಹುದು. ಯಾಕೆ ಅವರ ದೇಹಕ್ಕೆ ಆರೋಗ್ಯ ಬರ್ತಾ ಇಲ್ಲ? ಹಾಗಾಗಿ ಹಣದಿಂದ ಎಲ್ಲ ಕೊಳ್ಳೋ ಆಗಿದ್ದಿದ್ರೆ, ಆರೋಗ್ಯ ಪಡ್ಕೊಳ್ಳೋ ಆಗಿದ್ದರೆ, ಪ್ರಾಣವನ್ನು ಹಿಡಿದಿಟ್ಟುಕೊಳ್ಳೋ ಆಗಿದ್ದಿದ್ರೆ ಮನುಷ್ಯರನ್ನ ಹಿಡಿಯೋಕ್ಕಾಗ್ತಾ ಇತ್ತ? ಈಗ ಒಂದು ಕೊರತೆ ಇದೆಯಪ್ಪ, ಅದನ್ನು ಮಾಡಿಬಿಟ್ಟು ಹೋಗು. ನಿನ್ನ ಮನಸ್ಸು, ನಿನ್ನ ಗಂಟು ಇದ್ದಲ್ಲೇ ನಿನ್ನ ಮನಸ್ಸು ಇರ್ತದಪ್ಪ ಅಲ್ವಾ? ಹಣವು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಹಣ ಬೇಡ ಅಂತ ಹೇಳ್ತಾ ಇಲ್ಲ, ಹಣ ಕೆಟ್ಟದ್ದು ಅಂತಲ್ಲ. ಅದರ ಮೇಲಿರುವ ವ್ಯಾಮೋಹ, ಅದರ ಮೇಲಿರುವ ಭರವಸೆ, ಅದು ನಮಗೆ ಕೊಡುತ್ತದೆ ಅಂದುಕೊಳ್ಳುವ ವಿಚಾರಗಳು ನಮ್ಮನ್ನು ದೇವರ ಮೇಲೆ ಆಶ್ರಯಿಸದೆ ಅದರ ಮೇಲೆ ಆಶ್ರಯಿಸುವಂತೆ ಮಾಡುತ್ತದೆ. ಹಣ ನಮ್ಮ ಹಿಂದೆ ಬರಬೇಕೇ ಹೊರತು ನಾವು ಹಣದ ಹಿಂದೆ ಹೋಗಬಾರ್ದು. ಮನಿ ಈಸ್ ಎ ಗುಡ್ ಸರ್ವೆಂಟ್ ಬಟ್ ಬ್ಯಾಡ್ ಮಾಸ್ಟರ್ ಅಂತ ಹೇಳ್ತಾರೆ. ಹಣವು ಒಳ್ಳೆ ಸೇವಕ, ನೀನು ಉಪಯೋಗಿಸ್ಕೊಂಡ್ರೆ ಸೇವಕ, ಇಲ್ಲ ಅಂದರೆ ಹಣವೇ ನಿನ್ನನ್ನು ಆಳ್ವಿಕೆ ಮಾಡ್ತದೆ. ಯಾವಾಗ ಹಣ, ಕೆಲಸ ನನ್ನ ಹತ್ರ ಇದೆ ಅಂತ ನಾವು ಅಂದುಕೊಳ್ಳುತ್ತೇವೋ ಅದು ನಮ್ಮನ್ನು ಹಾಳು ಮಾಡ್ತದೆ. ಅಗತ್ಯಕ್ಕೆ, ಅವಶ್ಯಕತೆಗೆ ಹಣವು ಬೇಕೇ ಬೇಕು, ಇಲ್ಲ ಅಂತಲ್ಲ. ಆದರೆ ನಮ್ಮ ಭರವಸೆ ಪೂರ್ತಿ ಅದರ ಮೇಲೆ ಇಡಬಾರದು. ಯಾವಾಗ ಈ ಒಂದು ವಿಷಯ, ಒಂದು ಮಾಡಪ್ಪ, ಅದೆಲ್ಲ ಮಾಡಿಬಿಟ್ಟು ಬಂದು ಕೊಟ್ಬಿಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರ್ತದಪ್ಪ. ಹೇಗೆ ಹೇಳ್ತದ್ರೆ ಸ್ವಾಮಿ ಹೇಳ್ತಾರೆ, ಬಡವರಿಗೆ ಕೊಡ್ರಿ, ನಿರ್ಗತಿಕರಿಗೆ ಕೊಡ್ರಿ, ವಿಧವೆಯರಿಗೆ ಕೊಡ್ರಿ. ಓ ನನ್ನ ಪ್ರಿಯ ದೇವಜನರೇ, ನಾನು ನಿಮಗೆ ಹೇಳೋದೇನೆಂದರೆ, ಇವತ್ತು ನಾನು ಕೆಲವರಿಗೆ ಪ್ರಾರ್ಥಿಸ್ತಾ ಇದ್ದೇನೆ, ದೇವರೇ, ಅತ್ಯವಶ್ಯವಾಗಿರುವಂಥವರಿಗೆ ನೀವು ನಮಗೆ ಕೊಟ್ಟಿರುವುದರಲ್ಲಿ ನಾವು ಅವರಿಗೆ ಕೊಡ್ತಾ ಇದ್ದೀವಿಲ್ಲ ಅಂತಲ್ಲ, ಇನ್ನೂ ಕೊಡಬೇಕೆಂಬ ಆಸೆ ನಮಗಿದೆ. ಏನಾದರೂ ತುಂಬ ಅಗತ್ಯವಿರುವಂಥ ದೇವರಾತ್ಮನು ಪ್ರೇರೇಪಿಸಿದವರಿಗೆ ಮಾಡಬೇಕೆಂಬ ಹಂಬಲ ನಮಗಿದೆ, ಇಲ್ಲ ಅಂತಲ್ಲ. ನಾನು ಹೇಳೋದೇನೆಂದರೆ, ಪರಲೋಕದಲ್ಲಿ ನಿಮಗೆ ಸಂಪತ್ತು ಬೇಕಂದರೆ ಇಲ್ಲಿ ಕರಗಿಸಿದರೆ ಅಲ್ಲಿ ನಿಮಗೆ ಬೆಳೆಯುತ್ತದೆ. ಇಲ್ಲಿನ ನೀವು ಬೆಳೆಸಿದರೆ ಅಲ್ಲಿ ತರಗುತ್ತದೆ. ಇಲ್ಲಿ ಕರಗಿಸಿರಿ ಅಲ್ಲಿ ತೆರಗುತ್ತದೆ, ಅಂದರೆ ಅಲ್ಲಿ ಬೆಳೆಯುತ್ತದೆ. ಪರಲೋಕದಲ್ಲಿ ಸಂಪತ್ತು ಬೇಕು. ಎಲ್ಲರೂ ಹೇಳೋದು, ಅಯ್ಯೋ ಇಲ್ಲಿಲ್ಲದಿದ್ದ ಅಲ್ಲೇನಕ್ಕೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಮತ್ತೆ ಹಾಕಿ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇಲ್ಲಿ ಇಲ್ಲದೆ ಇರೋದು ಅಲ್ಲಿ ಹಾಕಿ ಸ್ವಾಮಿ, ಅಲ್ಲಿ ಯಾಕೆ? ಯಾಕೆಂದರೆ ಇಲ್ಲಿ ಇರುವುದು ಸ್ವಲ್ಪ ಕಾಲ, ಅಲ್ಲಿರುವುದು ನಿತ್ಯ ಕಾಲ. ಸಂಪತ್ತು, ಸುಖ ಸಂಪತ್ತು ಅಲ್ಲಿ ಇರುತ್ತದೆ. ದೇವಜನವೇ, ನಾವು ಕೊಡುವುದರಲ್ಲಿ, ಸೇವೆಗೆ ಸಪೋರ್ಟ್ ಮಾಡುವುದರಲ್ಲಿ, ಬಡವರಿಗೆ ಕೊಡುವುದರಲ್ಲಿ ನಮಗೆ ಒಂದು ತೃಪ್ತಿ ಇರಬೇಕು. ಬಲವಂತದಿಂದಲ್ಲ.
ಯಾವುದಾದ್ರೂ ಒಂದು ಸಹಾಯ ಮಾಡಬೇಕಾದ್ರೆ ಬಲವಂತದಿಂದ ಮಾಡಬಾರ್ದು. ಕೊಡುವವರ ಮೇಲೆ ಹೇಗೆ ಪ್ರೀತಿ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ, ವಿಧವೆಯರಿಗೆ, ರೋಗಿಗಳಿಗೆ, ಕಷ್ಟದಲ್ಲಿರುವವರಿಗೆ ಯಥಾರ್ಥವಾಗಿ ಕೊಡುವವರ ಮೇಲೆ ಆತನಿಗೆ ಪ್ರೀತಿ ಉಂಟು ಅಂತ ಹೇಳ್ತಾರೆ. ಈಗ ಇಲ್ಲಿ ಬರುವಾಗ ಇದೆಲ್ಲ ನೀನು ಕೊಟ್ಬಿಡಪ್ಪ, ಕೊಟ್ಟು ಬಿಟ್ಟು ಬಂದು ನನ್ನನ್ನು ಹಿಂಬಾಲಿಸು. ಯೇಸು ಸ್ವಾಮಿಗೆ ಶಿಷ್ಯರ ಕೊರತೆ ಇತ್ತಾ? ಅಲ್ಲ. ಹೇಗೆ ಮರಿಯಳು ನೀನು ಒಳ್ಳೆಯದನ್ನು ಆರಿಸಿಕೊಂಡಿದ್ದಿ ಮರಿಯಾ ಅಂತ ಹೇಳಿದ ಹಾಗೆ ನೀನು ಒಳ್ಳೇದು ಆರಿಸ್ಕೊಪ್ಪ ಅಂತ ಕೇಳ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನೀವು ಆ ಉತ್ತಮ ಭಾಗವನ್ನು ಆರಿಸಿಕೊಂಡಿದ್ದೀರಾ? ದೇವರ ಪ್ರಸನ್ನತೆ, ದೇವರ ಸಮ್ಮುಖ, ದೇವರ ಸನ್ನಿಧಾನ, ದೇವರ ಜಾಗದಲ್ಲಿ ನಿಮ್ಮ ಎಲ್ಲವನ್ನೂ ಸೇವ್ ಮಾಡಬೇಕು. ಹಣ, ಆಸ್ತಿ, ಐಶ್ವರ್ಯ, ಜ್ಞಾನ, ಬುದ್ಧಿ, ಸಮಯ, ನಿಮಗೆ ಕೊಟ್ಟ ತಲಾಂತು ಎಲ್ಲವನ್ನ ಈಗೋ ದೇವರೇ ನೀವು ನನಗೆ ಕೊಟ್ಟಿದ್ದೀರಾ, ಈಗ ನಾನು ಹಿಂತಿರುಗಿಸಿ ನಿಮಗೆ ಕೊಡುತ್ತೇನೆ. ನನಗೆ ಅಲ್ಲಿ ಬೇಕು ಅಂದರೆ ನೋಡಿ, ಒಂದು ವಿಷಯ ಹೇಳ್ತೀನಿ, ನೀವು ಪ್ರಾರ್ಥಿಸುವಾಗ ಪರಲೋಕದ ಭವನಗಳನ್ನು ತೆರೆದು ಸ್ಥಳ ಹಿಡಿಸಲಾರದಷ್ಟು ಸ್ವರಗಳನ್ನು ಸುರಿಸುತ್ತೇನೋ ಇಲ್ಲವೋ ಈಗ ನನ್ನನ್ನು ಪರೀಕ್ಷಿಸಿರಿ ಅಂತ ಹೇಳಿದರೆ, ಉದಾಹರಣೆಗೆ ಭೂಮಿಯ ಮೇಲೆ ಇರುವಂಥ ನೀರು ಭೂಮಿಯಲ್ಲೇ ಇದ್ದು ಬಿಟ್ಟರೆ ಮಳೆ ಹೇಗೆ ಬರುತ್ತದೆ? ಹೇಗೆ ಬರುತ್ತೆ ಮಳೆ? ಇಲ್ಲಿರುವ ನೀರು ಹಾವಿಯಾಗಿ, ಆ ಹಾವಿ ಮೋಡವಾಗಿ, ಮೋಡವು ಕರಿಗೆ ಮತ್ತೆ ಮಳೆಯಾಗಿ ಬರಬೇಕು. ನಾನು ಆವಿ ಆಗೋಕ್ಕೆ ಬಿಡಲ್ಲ, ನನಗೆ ಬೇಡವಾ ಅಂತ ನಾವು ಸ್ವಾರ್ಥವಾಗಿ ಯೋಚನೆ ಮಾಡಿದರೆ ಮತ್ತೆ ಅದು ಬರಲ್ಲ. ತಿರುಗಿ ನಿಮಗೆ ಬರಬೇಕಾದರೆ ಮಳೆಯು ಹೇಗೆ ಮೇಲಕ್ಕೇರಿ ಬರುತ್ತದೋ, ಮತ್ತೆ ದೇವರೇ ನಾನು ಕೊಡುವುದು ಸ್ವಲ್ಪ, ಆದರೆ ಹಿಂತಿರುಗಿಸಿ ನೀನು ಕೊಡುವುದು ನನ್ನ ಅಗತ್ಯವನ್ನು ಮೀರಿ ಕೊಡು ದೇವರೇ ಎಂದು ನೀವು ಪ್ರಾರ್ಥಿಸಿದರೆ ದೇವರು ನಿಮ್ಮ ಅಗತ್ಯಗಳನ್ನು ಮೀರಿ ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ನೀವು ಏನು ಮಾಡಬಾರ್ದು, ಕೆಲವರು ಏನು ಮಾಡ್ತೀವಿ ಅಂದರೆ ನಾವು ತುಂಬ ಅದೇನು ಹೇಳ್ತಾರಲ್ಲ, ತುಂಬ ಸ್ಟಿಂಜಿನೆಸ್, ಬಹಳ ಕಂಜೂಸ್ ಥರ ಅಲ್ವಾ, ಜಿಪುಣತನ ತೋರಿಸ್ತೇವೆ. ಓನೋ, ದೇವರ ವಿಷಯದಲ್ಲಿ ನಾವು ಯಥಾರ್ಥವಾಗಿರಬೇಕು, ಆತನ ನಮಗೆ ಸಹಾಯ ಮಾಡ್ತಾರೆ. ಸೊ ಈಗ ವಿಷಯ ಏನಂದರೆ, ಹಿಂಬಾಲಿಸು ಎಂದು ಹೇಳಿದ ತಕ್ಷಣ ಖಂಡಿತ ಅವನಿಗೆ ಇಷ್ಟ ಆಗಲಿಲ್ಲ. ಏಕೆಂದರೆ ಅದು ಕಷ್ಟಕರವಾಗಿತ್ತು ಅವನಿಗೆ, ಅದು ಸುಲಭದ ವಿಷಯ ಆಗಿರಲಿಲ್ಲ. ಈಗ ಬರಲಿ, ಯೇಸು ಏಕೆ ಒಂಟೆ ಮತ್ತು ಸೂಜಿಯ ಉದಾಹರಣೆ ಕೊಟ್ಟರು? ನೋಡಿ, ಒಂಟೆಯು ಆ ಕಾಲದಲ್ಲಿ ಚಿರುಪರಿಚಿತವಾದಂಥ ದೊಡ್ಡ ಪ್ರಾಣಿಯಾಗಿತ್ತು. ಸೂಜಿಯ ಕಣ್ಣು ಅತ್ಯಂತ ಚಿಕ್ಕ ರಂಧ್ರವಾಗಿತ್ತು. ಯೇಸು ಉದ್ದೇಶಪೂರ್ವಕವಾಗಿ ಅಸಾಧ್ಯವಾದಂಥ ಚಿತ್ರಣವನ್ನು ಅವರ ಮುಂದೆ ಇಟ್ಟರು. ಅದು ಮಾತ್ರ ನಾವು ನೋಡುತ್ತಾ ಇದ್ದೇವೆ. ಅಲ್ಲಿ ನೋಡುತ್ತೇವೆ ಮಾರ್ಕ 10:22ರಲ್ಲಿ, ಆದರೆ ಅವನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಆ ಮಾತಿಗೆ ಮೊರೆಬಾಡಿದವನಾಗಿ ದುಃಖದಿಂದ ಹೊರಟು ಹೋದನು. ಮೊರೆಬಾಡಿದವನಾಗಿ ಮುಖ ಸಪ್ಪಗಾಗೋಯ್ತು. ಅವನು ಬಂದಾಗ ಖುಷಿಯಾಗಿ ಬಂದ, ಹೋಗುವಾಗ ದುಃಖವಾಗಿ ಹೋಗ್ತಾ ಇದ್ದಾನೆ. ಯೇಸುವಿನ ಬಳಿಗೆ ಬಂದವರು ಅನೇಕರು ದುಃಖದಿಂದ ಬಂದು ಸಂತೋಷದಿಂದ ಹೋದರೆ, ಇವನು ಮಾತ್ರ, ಐಶ್ವರ್ಯವಂತನು ಮಾತ್ರ ಸುಖವಾಗಿ ಸಂತೋಷವಾಗಿ ಬಂದು ಮುಖ ಬಾಡಿದವನಾಗಿ ಹೋದನು. ಕಾರಣ ಅವನು ಆ ಒಂದನ್ನು ಆಯ್ಕೆ ಮಾಡಲಿಲ್ಲ, ಆ ಮಾರ್ಗವನ್ನು ತಿಳಿದುಕೊಳ್ಳಲಿಲ್ಲ, ಆ ಸತ್ಯವನ್ನು ಅರಿತುಕೊಳ್ಳಲಿಲ್ಲ. ಇವತ್ತು ನಿಮಗರ್ಥ ಆಗಿದೆಯಾ? ನಿಮಗರ್ಥ ಆಗಿದೆಯಾ? ಯೇಸು ಸ್ವಾಮಿ ಹೇಳ್ತಾ ಇರೋದು ಎಲ್ಲ ಮಾರಿ ದಾನ ಮಾಡಿ ಕೊಟ್ಬಿಡು ಅಂತಲ್ಲ, ಅದನ್ನು ಹಿಡಿಯದ ಹಾಗೆ ಇರಬೇಕು. ಕೊಟ್ಟರೆ ದೇವರು ಅನುಭವಿಸಿರಿ, ಕೊಟ್ಟರೆ ನೀವು ಸೇವ್ ಮಾಡಿರಿ, ಕೊಟ್ಟರೆ ಇಟ್ಟುಕೊಳ್ಳ್ರಿ. ಆದರೆ ದೇವರಿಗಿಂತ ಮಿಗಿಲಾದದ್ದು ಅದಲ್ಲವಲ್ಲ. ಮತ್ತಾಯ 6:33 ಹೇಳ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕ ಪಡಿರಿ. ಹಣದ ಮೇಲೆ, ಆಸ್ತಿ ಮೇಲೆ, ಐಶ್ವರ್ಯದ ಮೇಲೆ ಅಲ್ಲ. ಅವನು ಬಹಳ ದುಃಖದಿಂದ ಹೊರಟು ಹೋದನು. ಆದರೆ ಈಗ ವಿಷಯ ಏನಂದರೆ, ಶಿಷ್ಯರು ಅತ್ಯಾಶ್ಚರ್ಯಪಟ್ಟರು. ಮತ್ತಾಯನ ಬರೆದ ಸುವಾರ್ತೆ 19:25-26, ಅತ್ಯಾಶ್ಚರ್ಯಪಟ್ಟು ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳ್ತಾ ಇದ್ದಾರೆ. ಹಿಂಗಾದರೆ ಹೆಂಗೆ? ಅವರ ಅರ್ಥ ಏನು? ಯಾಕೆ ಶಿಷ್ಯರು ಈ ರೀತಿಯಾಗಿ ಹೇಳ್ತಾರೆ? ಹಿಂಗಾದರೆ ಯಾರು ರಕ್ಷಣೆ ಹೊಂದ್ತಾರೆ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಯೇಸುಸ್ವಾಮಿ ಉದ್ದೇಶ ಮಾನವ ಪ್ರಯತ್ನದಿಂದ ರಕ್ಷಣೆ ಆಗೋದಿಲ್ಲ, ದೈವ ಸಹಾಯ ಬೇಕು.
ಹಣದ ಮೇಲೆ ಭರವಸೆ ಇಡುವುದಲ್ಲ, ಐಶ್ವರ್ಯದ ಮೇಲೆ ಭರವಸೆ ಇಡುವುದಲ್ಲ. ಹಾಗಾದರೆ ಖಂಡಿತ ರಕ್ಷಣೆ ಆಗುವುದಿಲ್ಲ, ಖಂಡಿತ ರಕ್ಷಣೆ ಆಗುವುದಿಲ್ಲ. ನನ್ನ ಪ್ರಿಯ ದೇವಜನರೇ, ಉದಾಹರಣೆ ಮಾತ್ರ ಹೇಳಿದು. ಒಂಟೆಗೂ ಸೂಜಿ ಕಣ್ಣಿಗೂ ಅಲ್ಲಿ ಯಾವುದೇ ಇದಿಲ್ಲ. ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಬರೋಕ್ಕೆ ಅಷ್ಟು ಕಷ್ಟ ಅಂತ ಹೇಳ್ತಾ ಇದ್ದಾರೆ. ಅದು ಬೇಕಾದರೂ ಅಲ್ಲಿ ಹೋಗ್ಬೋದು, ಇವ್ರು ಹೋಗೋದು ಕಷ್ಟ. ಯಾಕೆಂದರೆ ಇವ್ರನ್ನ ತಡೀತಾ ಇರೋದು ಲೋಕದ ಐಶ್ವರ್ಯ, ಹಣಕಾಸಿನ ಮೇಲೆ ಏನೋ ಇದು ನೋಡಿ. ಹಣದಿಂದ ರಕ್ಷಣೆ ಸಾಧ್ಯವಿಲ್ಲ, ಒಳ್ಳೆಯತನದಿಂದ ಧರ್ಮದಿಂದ ಅಲ್ಲ. ನೋಡಿ, ನಿಜವಾದ ಸಮಸ್ಯೆ ಐಶ್ವರ್ಯದ ಮೇಲಿನ ಭರವಸೆ ಅಷ್ಟೇ. ನೀವು ಮತ್ತಾಯ 6:24 ಓದಿದಾಗ, ಯಾವನು ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು. ಅಷ್ಟೇ. ಧನವನ್ನು ದೇವರನ್ನು ಪ್ರೀತಿಸಲಾಗುವುದಿಲ್ಲ, ಲೋಕವನ್ನು ಪರಲೋಕವನ್ನು ಪ್ರೀತಿಸೋಕ್ಕಾಗಲ್ಲ. ಒಂದು ಪ್ರೀತಿಸಬೇಕು. ದೇವರು ಹೇಳ್ತಾನೆ, ಇಹಲೋಕದಲ್ಲಿ ನೀವಿದ್ದರೂ ಪರಲೋಕ ಭಾವದವರಾಗಿರ್ರಿ ಎಂದು ಹೇಳ್ತದೆ. ಇರಲಿ, ಕೆಲಸ ಇದೆ, ಹೋರಾಟ ಇದೆ, ಪ್ರಯಾಸ ಇದೆ, ಅಗತ್ಯ ಇದೆ, ಸಾಲ ಇದೆ, ಸಮಸ್ಯೆ ಇದೆ, ರೋಗ ಇದೆ, ಕಣ್ಣೀರಿದೆ, ಕುಟುಂಬದಲ್ಲಿ ಜಗಳಗಳಿದ್ದಾವೆ, ಮನಸ್ತಾಪಗಳಿದ್ದಾವೆ, ಎಲ್ಲ ಇದ್ದಾವೆ. ಆದರೆ ನಾವು ಮುಖ್ಯವಾಗಿ ನಮ್ಮ ದೃಷ್ಟಿ ಅಲ್ಲಿ ಇಡುವಂಥವರಾಗಿರಬೇಕು. ಅಲ್ಲಿ ಆ ಪರಲೋಕದ ಮೇಲೆ ಇಡುವುದಾದರೆ ಪರಮ ತಂದೆಯಾದ ದೇವರು ನಿಮಗೂ ನನಗೂ ಸಹಾಯ ಮಾಡುತ್ತಾರೆ. ಕರ್ತನ ವಾಕ್ಯ ಹೇಳ್ತಾ ಇರೋದು, ನಾವು ಹಣವು ಮನುಷ್ಯರಿಗೆ ಕೊಡುವ ಸುಳ್ಳು ಭರವಸೆ ಇರಬಾರ್ದು. ಹಣ ನಾವು ಸ್ವಾವಲಂಬನೆ, ನಮ್ಮ ಮೇಲೆ ನಾವೇ ಅವಲಂಬನೆ ಮಾಡಿಕೊಳ್ಳುವಂತೆ, ನಮ್ಮನ್ನು ನಿಯಂತ್ರಿಸುತ್ತಾ ಸ್ವಯಂ ಆಗಿ ನಾವಿರಬೇಕಂತ ಆ ಭದ್ರತೆ ಹಣ ಕೊಡುತ್ತೆ ಅಂತ ಹೇಳ್ಕೊಳ್ತದೆ. ಅದು ಖಂಡಿತ ಸಾಧ್ಯ ಇಲ್ಲ. ದೇವರಿಗೆ ಸಂಪೂರ್ಣವಾಗಿ ಶರಣಾದ ಹೃದಯವನ್ನು ಮಾತ್ರ ದೇವರು ರಕ್ಷಿಸಲಿಕ್ಕೆ ಸಾಧ್ಯ. ನೀನು ಶರಣಾಗು ಅಂತ ಹೇಳಿದಾಗ ಖಂಡಿತವಾಗಿ ಅವನು ಶರಣಾಗಲಿಲ್ಲ. ಈಗ ಯೇಸುವಿನ ಶಿಷ್ಯರು ಯಾಕಪ್ಪ ಆಶ್ಚರ್ಯಪಟ್ಟರು ಅಂದರೆ, ಇಂಥ ಶ್ರೀಮಂತನು, ಇಂಥ ಧಾರ್ಮಿಕ ವ್ಯಕ್ತಿ, ಅವನು ಹೇಳಿದ್ನಲ್ವ, ನಾನು ಉಪವಾಸ ಮಾಡ್ತೇನೆ, ದಶಾಜ್ಞೆಗಳನ್ನು ಪಾಲನೆ ಮಾಡ್ತೇನೆ, ಎಲ್ಲ ಮಾಡ್ತೀನಿ. ಇಂಥ ನೀತಿವಂತ, ಇಂಥ ಧಾರ್ಮಿಕವಾಗಿ ಅನುಸರಿಸುವವನು, ಇಂಥ ಶ್ರೀಮಂತ, ಇಂಥವನೇ ಹೋಗಿಲ್ಲ ಅಂದರೆ ಇನ್ಯಾರು ಹೋಗ್ತಾರೆ? ಶಿಷ್ಯರ ದೃಷ್ಟಿಯಲ್ಲಿ ಅವನು ಫಸ್ಟು ಐಶ್ವರ್ಯವಂತ. ಓಕೆ, ವೆರಿ ಗುಡ್. ಎರಡನೇದು, ಅವನೇನು ಮಾಡ್ತಾ ಇದ್ದಾನೆ, ನಾನು ಧರ್ಮಶಾಸ್ತ್ರವನ್ನು ಅನುಸರಿಸ್ತಾ ಇದ್ದೇನೆ, ದೇವರನ್ನು ಅನುಸರಿಸ್ತಾ. ವಾಹ್, ಗ್ರೇಟ್, ಸೂಪರ್, ಯೇಸು ಸ್ವಾಮಿಯನ್ನು ಮೆಚ್ಕೊಳ್ತಾನೆ ಇವನ್ನ ಅಂದ್ಕೊಂಡಿದ್ರು. ಆದರೆ ನಂತರ ನೋಡಿದ್ರೆ ಅವರು ಆಶ್ಚರ್ಯಪಟ್ಟೋದ್ರು. ಈ ವಾಕ್ಯವನ್ನು ನೀವು 3 ಗ್ರಂಥಗಳಲ್ಲಿ, ಮತ್ತಾಯ, ಮಾರ್ಕ, ಲೂಕದಲ್ಲಿ ಓದಿ ನೋಡ್ರಿ. ಒಂದು ವಾಕ್ಯದಲ್ಲಿ ಒಂದು ಕಡೆ ಹೇಳುತ್ತದೆ ಅವರು ಇನ್ನಷ್ಟು ಆಶ್ಚರ್ಯಪಟ್ಟು, ಇನ್ನೊಂದು ವಾಕ್ಯದಲ್ಲಿ ಹೇಳುತ್ತದೆ ಅವರು ಆಶ್ಚರ್ಯದಿಂದ ಅಂತ ಹೇಳುತ್ತದೆ. ಆದರೆ ಇನ್ನೊಂದು ಕಡೆ ಇನ್ನಷ್ಟು ಆಶ್ಚರ್ಯದಿಂದ ಅಂತ ಹೇಳುತ್ತದೆ. ಆಶ್ಚರ್ಯಪಟ್ಟರು. ಆದರೆ ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಹೇಳಿದ ಬಯಸಲಿಕ್ಕೆ ಇಷ್ಟಪಂದಿದ್ದೇನೆಂದರೆ, ಐಶ್ವರ್ಯವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ಬರೋದಿಲ್ಲ, ಬರೀ ಲೌಕಿಕವಾಗಿ ಬರೋದಿಲ್ಲ, ದೇವರ ಕೃಪೆಯಿಂದ ಬರುತ್ತದೆ. ಇವತ್ತು ಯೇಸು ಸ್ವಾಮಿ ಶ್ರೀಮಂತನಿಗೆ ವಿರೋಧ ಅಲ್ಲ. ಬೈಬಲಲ್ಲಿ ನೀವು ನೋಡಿದರೆ ಅಬ್ರಹಾಮನು ಶ್ರೀಮಂತನಾಗಿದ್ದನು, ಆದರೆ ದೇವರಿಗೆ ವಿಧೇಯನಾಗಿದ್ದನು. ಯೋಬನು ಐಶ್ವರ್ಯವನ್ನು ಹೊಂದಿದ್ದನು, ಎಲ್ಲವನ್ನು ಕಳ್ಕೊಂಡ್ರೂ ದೇವರನ್ನ ಆರಾಧನೆ ಮಾಡಿದನು. ಜಕ್ಕಾಯನು ಹಣವಂತನಾಗಿದ್ದನು, ಆದರೆ ಯೇಸುವನ್ನು ಹಿಂಬಾಲಿಸುವಂಥವನಾಗಿದ್ದನು. ಆದರೆ ಯೂದನನ್ನು ನಾವು ನೋಡುತ್ತೇವೆ, ಹಣದ ಆಶೆ ಉಳ್ಳವನಾದನು. ನನ್ನ ಪ್ರಿಯ ದೇವಜನು, ಇವತ್ತು ನಮಗೆ ದೇವರು ಕೊಟ್ಟರೆ, ಯೋಬನಂತೆ, ಅಬ್ರಹಾಮನಂತೆ, ಜಕ್ಕಾಯನಂತೆ ದೇವರು ನಮಗೆ ಕೊಟ್ಟರೆ, ದೇವರು ಬೇಡ ಅಂತ ಹೇಳ್ತಾ ಇಲ್ಲ. ಜಕ್ಕಾಯನನ್ನು ನೋಡಿ, ಇವನು ಕೂಡ ಅವನು ಕೊಟ್ಟದ್ದನ್ನು ನೋಡಿ, ಇವನು ಅಬ್ರಹಾಮನ ವಂಶಿಕನಲ್ಲವೇ? ಯಾಕೆಂದರೆ ಯಥಾರ್ಥವಾಗಿ ಕೊಟ್ಟವನಿಗೆ ಮತ್ತೆ ದೇವರು ಕೊಡ್ತಾನೆ. ಅಬ್ರಹಾಮನ ವಂಶಿಕನಂದರೆ ಐಶ್ವರ್ಯವಂತನಾದ ಜಕ್ಕಾಯನಾಗಿದ್ದನು. ನಿಮಗೂ ನನಗೂ ದೇವರು ಪಾಠ ಮಾಡುವುದೇನೆಂದರೆ, ಹೇಳಿಕೊಡುವುದೇನೆಂದರೆ, ಮಕ್ಕಳೇ, ರಕ್ಷಣೆಯಾಗುವುದು ಮನುಷ್ಯರ ದೃಷ್ಟಿಯಲ್ಲಿ ಅಸಾಧ್ಯ. ಈ ಒಂದು ಸೂಜಿ ಕಣ್ಣಲ್ಲಿ ಒಂಟೆ ಹೋಗುವುದು ನಿಮಗೆ ಅಸಾಧ್ಯ ಅನಿಸ್ಬೋದು. ಐಶ್ವರ್ಯದ ಮೇಲೆ ಮನಸ್ಸಿಟ್ಟಿರುವವರು, ಲೋಕದ ಮೇಲೆ ಮನಸ್ಸಿಟ್ಟಿರುವವರು, ಶಾರೀರಿಕ ಇಚ್ಛೆಗಳ ಮೇಲೆ ಮನಸ್ಸಿಟ್ಟಿರುವವರು, ವಿಗ್ರಹಾರಾಧನೆಗಳಲ್ಲಿ ಮನಸ್ಸಿಟ್ಟವರು, ಎಲ್ಲ ಕೆಟ್ಟತನಗಳಲ್ಲಿ ಬಿದ್ದು ಹೋಗಿರುವಂಥವರು, ಪರಲೋಕ ರಾಜ್ಯ ಸೇರುವುದು
ಅಸಾಧ್ಯ. ಯೇಸು ಸ್ವಾಮಿ ಹೇಳಿದ್ದ ಸಾಧ್ಯ ಅಂತ ಹೇಳಿದ್ದು ಅವರಿಗೆ, ಯಾಕಾಗಲ್ಲ ಅಂತ ಹೇಳಿದ್ದು. ಹಾಗಾದರೆ ಕೆಲವರು ಹೇಳ್ತಾರೆ, ನೀವು ಹೆಂಗೆ ಹೋಗ್ತೀರಾ? ನಾವು ಹೋಗ್ತೀವಿ, ಯಾಕೆಂದರೆ ನಮ್ಮ ದೇವರು ಶಕ್ತನಾಗಿದ್ದಾನೆ. ಇವತ್ತು ನೀವು ಧನ್ಯರು. ದಯಮಾಡಿ ಈ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು, ಓ ದೇವರಿಗೆ ಎಲ್ಲವೂ ಸಾಧ್ಯ, ನಿಮ್ಮನ್ನು ಪರಲೋಕಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಸಾಧ್ಯ, ನಿಮಗೆ ಐಶ್ವರ್ಯವನ್ನು ಕೊಡಲಿಕ್ಕೆ ಸಾಧ್ಯ, ನಿಮ್ಮ ಕೊರತೆಗಳನ್ನು ನೀಗಿಸಲಿಕ್ಕೆ ಸಾಧ್ಯ, ನಿಮಗೆ ಗರ್ಭಫಲವನ್ನು ಕೊಡಲಿಕ್ಕೆ ಸಾಧ್ಯ, ನಿಮಗೆ ಮದುವೆ ಆಗಲಿಕ್ಕೆ ಸಾಧ್ಯ, ಕೆಲಸ ಕೊಡಲಿಕ್ಕೆ ಸಾಧ್ಯ, ನಿಮ್ಮ ಕುಟುಂಬವನ್ನು ಒಂದುಗೂಡಿಸಲಿಕ್ಕೆ ಸಾಧ್ಯ, ನಿಮ್ಮ ಜೀವಿತಗಳಲ್ಲಿ ಅತಿಶಯವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ. ಎಲ್ಲವೂ ಸಾಧ್ಯ. ಓ ಸ್ತೋತ್ರ. ಕರ್ತನಲ್ಲಿ ಪ್ರಿಯ ದೇವಜನರಾದ್ದರಿಂದ ಈ ವಾಕ್ಯವನ್ನು ನಂಬಿ ಪ್ರಾರ್ಥಿಸುವ ನಮಗೆ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲಿ. ಪ್ರಾರ್ಥಿಸೋಣ. ಅಪ್ಪ, ನೀವು ಹೇಳಿದಿರಿ, ಆ ಒಂದು ನೀವು ಆರಿಸಿಕೊಳ್ಳಿರಿ ಎಂಬುದಾಗಿ. ನಿನ್ನ ಪ್ರಸನ್ನತೆ, ನಿನ್ನ ನಿಂಬಾಲಿಸುವಿಕೆ, ಪರಲೋಕ ರಾಜ್ಯ, ಓ ಸಂಪತ್ತೆಲ್ಲ ಪರಲೋಕದಲ್ಲಿ ನಾವು ಎದುರು ನೋಡಬೇಕಂತ ನೀವು ಹೇಳುತ್ತೀರಿ. ಯೇಸುವಿನ ನಾಮದಲ್ಲಿ ಇವತ್ತು ನಾವು ಬೇಡುವುದೇನೆಂದರೆ, ಯಾರೆಲ್ಲ ಇಲ್ಲಿಗೆ ಬಂದು ಈ ವಾಕ್ಯವನ್ನು ಕೇಳಿದ್ದಾರೋ, ಓ ಕರ್ತನೆ, ಅವರಿಗೆ ಗೊತ್ತಾಗಬೇಕು, ನನ್ನ ದೇವರು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ರಕ್ಷಣೆಯನ್ನು ಕೊಟ್ಟಿದ್ದಾರೆ, ರಕ್ಷಣೆಯ ಮಾರ್ಗದಲ್ಲಿ ನಡೆಯುವ ಕೃಪೆಯನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ, ಕರ್ತನಿಗೆ ನಾನು ವಂದಿಸುತ್ತೇನೆ. ಆತನು ಸರ್ವೋನ್ನತನು, ಸರ್ವಶಕ್ತನಾದ ದೇವರು, ಸಮಸ್ತಕ್ಕೂ ಮೂಲನಾದ ದೇವರು ಎಂಬುದಾಗಿ ತಿಳಿಯುವಂತೆ ನಿನ್ನ ಕೃಪೆಯನ್ನು ತೋರಿಸಿರಿ ಅಪ್ಪ. ಅಪ್ಪ, ಈ ವಾಕ್ಯವನ್ನು ಆಲಿಸಿದ ದೇವರೇ ನಿನಗೆ ವಂದನೆಗಳು. ಸರ್ವಸ್ತುತಿ ಘನಮಾನ ಮಹಿಮೆಗಳಿಗೆ ಯೋಗ್ಯನಾದ ಕರ್ತನೇ ನಿನಗೆ ಸ್ತೋತ್ರಗಳು. ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ಕೇಳಿದಿರೋ, ಓ ಯೋಬನಂತೆ, ಅಬ್ರಹಾಮನಂತೆ ನೀನು ಅಸಾಧ್ಯವಾದ ಕೃತ್ಯಗಳನ್ನು, ಬೇಕಾದ ಐಶ್ವರ್ಯವನ್ನು ಒದಗಿಸಲಿಕ್ಕೆ ಶಕ್ತನು. ಆದರೂ ಆ ಒಂದನ್ನು ನಾವು ಆರಿಸಿಕೊಳ್ಳುವುದಕ್ಕೆ ನಮಗೆ ಸಹಾಯ ಮಾಡಿರಿ. ಇದನ್ನು ವಾಕ್ಯದ ಮೂಲಕವಾಗಿ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಅಧಿಕವಾಗಿ ನಾವು ನಿಮ್ಮ ಪ್ರಸನ್ನತೆಯಲ್ಲಿ ಸಮಯವನ್ನು ಕಳೆಯುವಂತೆ ನೀವು ನಮಗೆ ಕೃಪೆಯನ್ನು ತೋರಿಸಬೇಕಾಗಿ ಮೊರೆಯನ್ನು ಆಲಿಸಿದ ಕರ್ತರೇ ನಿನಗೆ ಕೋಟ್ಯಾನುಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ, ಈ ಪ್ರಾರ್ಥನೆಯನ್ನು, ನಮ್ಮನ್ನು, ನಮ್ಮ ಕುಟುಂಬಗಳನ್ನು, ಈ ದಿನವನ್ನು ನಿನ್ನ ಕೈಯಲ್ಲಿ ಸಮರ್ಪಿಸುತ್ತಾ, ಯೇಸುವಿನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆಯೇ. ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ದೇವರು ತಾನೇ ನಿಮ್ಮ ಜೀವಿತದಲ್ಲಿ ಅಸಾಧ್ಯವಾದ ಕೃತ್ಯಗಳನ್ನು ಸಾಧ್ಯ ಮಾಡಿ ನಿಮ್ಮನ್ನು, ನಿಮ್ಮ ಜೀವಿತವನ್ನು ಅನುಗ್ರಹಿಸಿ ಅಬ್ರಹಾಮ, ಯೋಬ, ಜಕಾಯನಂತೆ ಐಶ್ವರ್ಯದಿಂದ ತುಂಬಿಸಲಿ ಎಂದು ಬೇಡಿಕೊಡ್ತಾನೆ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.